ಶಾನ್ವಿ, ಏನಾಯ್ತಮ್ಮ? ಶರತ್ ರೂಮಲ್ಲಿ ಬೆಂಕಿ ಬಿದ್ದಿತ್ತಂತೆ. ಶರತ್ ದುರ್ಗಾ ಹೇಗಿದ್ದಾರೆ? ಇಬ್ಬರಿಗೂ ಏನು ತೊಂದರೆ ಆಗಿಲ್ಲ ತಾನೆ? ಅಪ್ಪ, ಡೋಂಟ್ ವರಿ, ಎಲ್ಲರೂ ಆರಾಮಾಗಿದ್ದಾರೆ. ಯಾರಿಗೂ ಚಿಕ್ಕ ಗಾಯ ಕೂಡ ಆಗಿಲ್ಲ. ಇವತ್ತೊಂದಿನ ಅಣ್ಣ ಅದಕ್ಕೆ ಹಿತ ರೂಮಲ್ಲೇ ಮಲ್ಕೊಳ್ತಾರೆ. ನಾಳೆ ಅಣ್ಣ ಎಲೆಕ್ಟ್ರಿಷಿಯನ್ನ ಕರೆಸಿ ಸರಿ ಮಾಡಿಸ್ತಾರಂತೆ. ಹಾಗೆ ಆ ಮುರಿದೋಗಿರೋ ಬೆಡ್ನು ಸರಿ ಮಾಡಿಸ್ತಾರೆ. ಹೌದಾ? ದೇವರೇ ಕಾಪಾಡಿದ್ನಮ್ಮ. ಇಷ್ಟಕ್ಕೂ ಬೆಂಕಿ ಹೇಗೆ ಬಿತ್ತಂತೆ? ಅಣ್ಣ ಹೇಳ್ತಿದ್ದ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ. ಸರಿನಮ್ಮ. ಅಪ್ಪ, ಏನಮ್ಮ ಶಾನ್ವಿ, ಏನೋ ಹೇಳಕ್ಕೆ ಬಂದು ಹಾಗೆ ನಿಲ್ಲಿಸ್ಬಿಟ್ಟೆ. ಏನಾದರೂ ವಿಷಯ ಇದೆಯಾ? ಹ್ಞೂ ಅಪ್ಪ. ಏನಮ್ಮ ಅದು? ಅದು ಅದು ಶಾನ್ವಿ, ಇದೇ ಕರೆಕ್ಟ್ ಟೈಮ್. ತರುಣ್ ಕೊಟ್ಟಿರೋ 1 ವೀಕ್ ಟೈಮ್ ಮುಗಿಯೋ ಮೊದಲು ಅಪ್ಪಂಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ಬಿಡ್ಬೇಕು. ಹೇಳು ಹೇಳು ಶಾನ್ವಿ. ಅಪ್ಪ, ಅದು ಒಂದು ವಿಷಯ ಮಾತಾಡಬೇಕಾಗಿತ್ತು. ಅದು ನಾನು ತರುಣ ಏನಾಯ್ತು ಅವನಿಗೆ? ಇಬ್ಬರು ಜಗಳಾಡಿದ್ರಾ? ಅವನೇನಾದರೂ ಕಿತಾಪತಿ ಮಾಡಿದ್ನ ನಿನಗೆ? ಇಲ್ಲಪ್ಪ, ಹಾಗೇನಿಲ್ಲ. ನನ್ನ ತರುಣನ್ನ ಇಲ್ಲ, ನಾಳೆ ನನ್ನ ಫ್ರೆಂಡ್ ತಾರಿಣಿ ಮನೆಗೆ ಹೋಗಬೇಕಿತ್ತು. ಅದಕ್ಕೆ ಪರ್ಮಿಷನ್ ಕೇಳೋಣ ಅಂತ ಬಂದೆ. ಇಲ್ಲಮ್ಮ, ನೀನು ತರುಣ್ ಅಂತಲೇ ಹೇಳಿದೆ. ಹೌದಾ? ನೆನಪಾಯ್ತು. ಅದು ತರುಣ್ಣು ಅಣ್ಣಂಗೆ ಸಪೋರ್ಟ್ ಮಾಡ್ತೀನಿ, ನಾಳೆ ರಿಪೇರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ. ಆ 2 ವಿಷಯ ಮಿಕ್ಸ್ ಮಾಡ್ಕೊಂಬಿಟ್ಟೆ ಅಪ್ಪ. ತರುಣ್ ಏನು ಮಾಡ್ತಾನಮ್ಮ? ಇರೋದನ್ನು ಹಾಳು ಮಾಡ್ತಾನಷ್ಟೆ. ಸರಿ, ಹೊತ್ತಾಯ್ತು, ಹೋಗಿ ಮಲ್ಕು. ಛೇ, ಅಪ್ಪಂಗೆ ಈಗಲೂ ತರುಣ್ ಮೇಲಿರೋ ಒಪಿನಿಯನ್ ಬದಲಾಗಿಲ್ಲ. ಆದರೂ ನಾನು ನಮ್ಮ ಲವ್ ವಿಷಯ ಹೇಳ್ಬಿಡ್ಬೇಕಿತ್ತು. ಯಾಕೆ ನಾನು ಇಷ್ಟೊಂದು ಹೆದರ್ಕೋತೀನಿ? ಸತ್ಯ ಹೇಳೋಕೆ ನನಗೆ ಯಾಕೆ ಭಯ? ಈಗೇನು ಮಾಡಲಿ? ತರುಣ್ ಬೇರೆ ಟೈಮ್ ಕೊಟ್ಟಿದ್ದಾನೆ. ಬೇಜಾರು ಮಾಡ್ಕೋತಾನೆ. ಆಮೇಲೆ ಏನಾದರೂ ನನ್ನ ಪ್ರೀತಿ ಸೋತ್ ಹೋದರೆ? ದುರ್ಗಾಗೆ ಏನಾಗಿದೆ? ಬೆಳಗ್ಗಿಂದ ಒಳ್ಳೆ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಏನಾದರೂ ಒಂದು ಮಿಸ್ ಮಾಡ್ತಾನೆ ಇರ್ತಾಳೆ. ಮಾಯಾ, ಏನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲ? ಎನಿಥಿಂಗ್ ರಾಂಗ್? ಶರತ್, ಯು ನೋ ಮಿ ವೆರಿ ವೆಲ್. ನಾನು ಚಿಕ್ಕ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈ ಮನೇಲಿ ನಡೀತಾ ಇರೋದು ನಾರ್ಮಲ್ ಆಗಿಲ್ಲ. ಐ ನೀಡ್ ಟು ಟಾಕ್ ಟು ಯು, ಎಸ್ಪೆಷಲಿ ನಿಮ್ಮ ತಾಯಿ ಬಗ್ಗೆ. ಶರತ್, ಮಾಳ್ವಿಕಾ ಮ್ಯಾಮು ನಮ್ಗೇನು ಕಾಣಿಸ್ತಿದ್ದಾರೋ ಹಾಗಿಲ್ಲ. ಬೆಂಕಿ ಬಸ್ಸು! ಅರೆ, ಸಡನ್ನಾಗಿ ಬೆಂಕಿ ಹೆಂಗೆ ಬಂತು? ಬಸ್ಸು ಬಸ್ಸು, ನೀರು ನೀರು ತಗೊಬನ್ನಿ. ತರ್ತೀನಿ, ನಿಮ್ಮ ಪ್ಯಾನಿಕ್ ಆಗ್ಬೇಡ, ಅಲ್ಲೇ ಇರು. ಏನದು ಕರಾಟೆ? ಅಯ್ಯೋ, ಪಿಕೆ ಹೋಗಿ ನೀರು ತಗೊಂಡು ಹೋಗಿ ಹೋಗಿ. ದೇವ್ರೆ, ನಾನೇನು ಮಾಡಿದೆ? ಈಗ ತಾನೇ ಇವರಿಬ್ಬರು ಜಗಳ ಆಡ್ತಾ ಇದ್ರು, ಅದನ್ನು ನಾನು ನೋಡ್ತಿದ್ದೆ. ಬೆಂಕಿ ಯಾವಾಗ ಹಚ್ಚಿದೆ?
ಮಾಲವಿಕ ಅವ್ರೆ, ಇದೇನ್ ಮಾಡಿದ್ರಿ ನೀವು? ಬಾಸ್ ಜೀವಕ್ಕೇನೆ ಅಪಾಯ ತರೋ ಕೆಲಸ ಮಾಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನಾನು ಅದನ್ನ ಮಾಡದ್ನ, ನನ್ನ ಕೈಯಿಂದ ಇಂಥ ಪಾಪ ಹೇಗಾಯ್ತು? ಇಲ್ಲ, ನಾನು ಹೀಗೆ ಸುಮ್ಮನಿದ್ರೆ ನನ್ನಿಂದ ಏನೇನು ಅನಾಹುತಗಳಾಗುತ್ತೋ ಏನೋ. ಇಲ್ಲ, ನಾನು ಅಪ್ಪನ ಹತ್ರ ಮಾತಾಡಬೇಕು. ಇಲ್ಲೇನು ನಡೀತಿದೆ ಅಂತ ಅವ್ರಿಗೆ ಗ್ಯಾರಂಟಿ ಗೊತ್ತಿರತ್ತೆ. ವಾ ಸದ್ಯ ಏನೂ ಆಗಿಲ್ವಲ್ಲ? ಏನೂ ಆಗಿಲ್ಲ, ಬೆಡ್ ಎಲ್ಲ ಸುಟ್ಟೋಯ್ತು. ಹಾಸಿಗೆ ಹೋದ್ರೆ ಹೋಯ್ತು ಶಾನ್ವಿ. ಸದ್ಯ ಡೇಂಜರಿಂದ ಬಚಾವಾದ್ವಲ್ಲ, ಯಾರಿಗೂ ಏನೂ ಆಗಿಲ್ಲ ಅಂದೆ. ಶರತ, ಈ ಬೆಂಕಿ ಹೇಗೊತ್ಕತ್ವ? ಓಯ್ ಶರತ್ತು, ನಿನ್ನೆ ಕೇಳ್ತಿರೋದು ಹೆಂಗ್ ಬೆಂಕಿ ಬಿತ್ತು? ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಂತ. ಶರತ, ಏನು ಹೇಳ್ತಿದ್ಯೋ? ಎಲೆಕ್ಟ್ರಿಷಿಯನ್ ಬಂದು ಮೊನ್ನೆ ತಾನೇ ವೈರಿಂಗ್ ಚೇಂಜ್ ಮಾಡಿ ಹೋಗಿದ್ದಾನೆ. ಶಾರ್ಟ್ ಸರ್ಕ್ಯೂಟ್ ಹೇಗಾಗುತ್ತೆ? ಏನೋ ಗೊತ್ತಾಗ್ತಿಲ್ಲ ಮಾವ. ಹೋಗ್ಲಿ ಬಿಡು, ಸದ್ಯಕ್ಕೆ ಇಷ್ಟಕ್ಕೆ ಮುಗಿತಲ್ಲ. ಪ್ರಾಣಿ ಇದ್ದಿದ್ದಕ್ಕೆ ನೀವೆಲ್ಲ ಬದುಕೊಂಡಿದ್ದೀರಾ, ಇಲ್ಲಾಂದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತಿದ್ರ. ಹಾಗೆಲ್ಲ ಮಾತಾಡಬೇಡಿ ಮಾವ. ಅದಕ್ಕೆ ನಿಮ್ಗೇನೂ ಆಗಿಲ್ಲ ಅಲ್ವಾ? ಇಲ್ಲ ಶಾನ್ವಿ, ನನಗೇನಾಗಿಲ್ಲ. ಶಾನ್ವಿ, ಕೆಲಸದವ್ನು ಕರೆದು ಇದನ್ನೆಲ್ಲ ಕ್ಲೀನ್ ಮಾಡಿಸು. ಸರಿ ಅಣ್ಣ. ವೆರಿ ಗುಡ್. ಎಲ್ಲವೂ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಆ ಅಂಬಿಕನಿಗೆ ತಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ, ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲ ಅಂತ ಅನ್ನಿಸ್ಬೇಕು. ಇನ್ನು ಆ ಕಡೆ ದುರ್ಗನ್ಗೆ ಅಂಬಿಕಾ ಯಾಕೆ ಹೀಗೆ ಕೈ ಮೀರ್ತಾ ಇದ್ದಾಳೆ, ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇಡೀ ಮನೆಗೇನೆ ಕಂಟಕವಾಗಿದ್ದಾಳಲ್ಲ ಅಂತ ಭಯ ಪಡಬೇಕು. ಒಟ್ನಲ್ಲಿ ಈ ಅಕ್ಕ ತಂಗಿಯರ ಮಧ್ಯೆ ಅಪನಂಬಿಕೆಯನ್ನು ಬೆಂಕಿ ಬಿದ್ರೇನೆ ಈ ಮಾಳ್ವಿಕನ್ಗೆ ಜಯ ಸಿಗೋದು.